ಜೀವ ತಾನು ಮಾಡಿದ ಯಾವುದೇ ಕೆಟ್ಟ ಕರ್ಮ ಇರಲಿ ಒಳ್ಳೆಯ ಕರ್ಮ ಇರಲಿ ಅದರ ಫಲವನ್ನು ಕೂಡ ಸ್ವತಂತ್ರವಾಗಿ ಪಡೆಯುವ ಯೋಗ್ಯತೆ ಅವನಿಗಿಲ್ಲ. ಕೆಲವರಂತಾರೆ ಇಷ್ಟು ಸತ್ಕರ್ಮ ಮಾಡಿದ್ದೇನೆ, ಇದರ ಫಲ ನಂಗಲ್ಲದೆ ಇನ್ಯಾರಿಗೆ ಬರುತ್ತೆ, ನಂಗೆ ಬಂದೇ ಬರುತ್ತೆ. ಹಾಗಿಲ್ಲ. ಆ ಕರ್ಮದ ಫಲ ಕೊಡಬೇಕಾದರೂ ಭಗವಂತನೇ ಬೇಕು. ಅವನು ಕೊಟ್ಟರೆ ಉಂಟು, ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ಜಿತೇಂದ್ರಿಯನಾದ ವ್ಯಕ್ತಿ ಇವೆಲ್ಲವೂ ಭಗವಂತನ ಪೂಜಾರೂಪವಾಗಿ ಆಗ್ತಾ ಇದೆ ಅಂತ ತಿಳ್ಕೊಂಡು ಕಣ್ಣು ಕೈ ಕಾಲು ಕಿವಿಯಿಂದ ಕೂಡಿರ್ತಕ್ಕಂತಹ 9 ಬಾಗಿಲು, ಅದು ನೋಡಿ, 1 ಬಾಯಿ 1 ಬಾಗಿಲು, 1 2 3 4 5 6 7 7 ಗುದ ಉಪಸ್ಥ 8 ಮತ್ತು 9 ಅಧೋದ್ವಾರಗಳು. ಮುಖದಲ್ಲಿ 7 ಅಧೋದ್ವಾರವಾಗಿ 2. ಈ 9 ದ್ವಾರಗಳ ಈ ಅದ್ಭುತವಾದ ಮನೆಯಲ್ಲಿ ಭಗವಂತ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಯಾವ ಜೀವ ಇದ್ದಾನೆ ಅವನಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಪಾಪಗಳ ಲೇಪ ಆಗೋದಿಲ್ಲ ಅಂತ ವರ್ಣನೆ ಮಾಡ್ತಾ. ಯಾರು ಶಾಸ್ತ್ರಜ್ಞಾನವನ್ನು ಪಡೆದು ಭಗವಂತನನ್ನು ಚೆನ್ನಾಗಿ ತಿಳ್ಕೊಳ್ತಾನೆ, ಹೃದಯದ ಒಳಗೆ ಅಂತರಂಗದ ಒಳಗೆ ಅವನಿಗೆ ದೇವರು ಕಾಣಿಸ್ಕೊಳ್ತಾನೆ. ಒಮ್ಮೆ ಹೃದಯದಲ್ಲಿ ದೇವರನ್ನು ಕಂಡ ಅಂತಾದರೆ ಎಲ್ಲರ ಒಳಗಿರುವ ದೇವರನ್ನು ಕಾಣುವ ಯೋಗ್ಯತೆ ಅವನಿಗೆ ಬಂದ್ಬಿಡುತ್ತೆ. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು. ಮೊದಲು ನಾವು ದೇವರನ್ನು ನೋಡುವ ಕಣ್ಣನ್ನು ಸಂಪಾದನೆ ಮಾಡಬೇಕು. ದೇವರು ಎಲ್ಲಿದ್ದಾನೆ? ನಮ್ಮ ಪ್ರಾಬ್ಲಮ್ ಏನಿದೆ ಅಂದರೆ ಕೃಷ್ಣ ಇಲ್ಲಿದ್ದರೆ ಈ ಕಡೆ ತಿರ್ಕೊಂಡು ಹುಡುಕ್ತಾ ಇದ್ವಿ, ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ, ಅವನು ಇರೋದಿಲ್ಲಿ. ನಮ್ಮ ಡೈರೆಕ್ಷನ್ನೇ ಚೇಂಜ್ ಇದೆ ರೀ. ದೇವ್ರು ಎಲ್ಲಿದ್ದಾನೆ ಅಲ್ಲಿ ನೋಡ್ತಾನೇ ಇಲ್ಲ, ದೇವ್ರು ಇಲ್ಲದ ಕಡೆ ನೋಡ್ತಾ ಇದ್ದೀವಿ. ಏನದರ ಅರ್ಥ? ದೇವರು ಉಡುಪಿಲಿದ್ದಾನೋ ತಿರುಪತಿಲಿದ್ದಾನೋ ಬದ್ರಿಲಿದ್ದಾನೋ ಅಂಥೇಳಿ ಫ್ರೀ ಬಸ್ ಅಂಥೇಳಿ ಹತ್ತಿ ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರೂ ದುಃಖವಲ್ಲದೆ ಲೇಷ ಭಕ್ತಿ ದೊರಕದು. ಈ ಜೀವ ಹುಡುಕಬೇಕಾದ್ದು, ಹುಡುಕಿ ನೋಡಬೇಕಾದ್ದು ಅಂತರಂಗದ ಒಳಗೆ ಹರಿಯ ಇರುವು ಇರ್ತಕ್ಕಂಥದ್ದು. ಅಲ್ಲಿ ನೋಡಬೇಕು. ಇಲ್ಲಿ ನೋಡುವ ಪ್ರಯತ್ನವೇ ಇಲ್ಲ. ಎಂದೂ ನಾವಿಲ್ಲಿ ನೋಡಲೇ ಇಲ್ಲ. ನೀವು ಕೃಷ್ಣನನ್ನು ನೋಡಿದಾಗಲೂ ಜಗದೊಡೆಯ ಪೊಡವಿಗೊಡೆಯ ಕೃಷ್ಣನನ್ನು ನೋಡಿದಾಗಲೂ ಒಮ್ಮೆ ಕಣ್ಮುಚ್ಚಿ ಒಳಗಿರುವವನು ನೀನೇ ಅಲ್ವಾ ಅಂತ ಅಂದ್ಕೊಳ್ಬೇಕು. ನಮ್ಗೆ ಇಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಇದು ಪೂರ ಬಾಗಿಲು ಹಾಕ್ಕೊಂಡು ದೇವರಿರೋದನ್ನು ಲಾಕ್ ಮಾಡಿ ಇಲ್ಲದ ಕಡೆ ನೋಡ್ತಾ ಇದ್ದೇವೆ. ನೀವೊಮ್ಮೆ ಇಲ್ಲಿ ನೋಡಿಬಿಟ್ರೆ ಸಾಕು. ಆಗ ಏನಾಗತ್ತೆ? ಸಮಬುದ್ಧಿ ಬರುತ್ತೆ. ಏನು ಸಮಬುದ್ಧಿ? ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಶಾಸ್ತ್ರದಿಂದ ಸರಿಯಾದ ತಿಳುವಳಿಕೆಯನ್ನು ಹೊಂದಿದ ಎಲ್ಲರ ಒಳಗಿರುವ ಭಗವಂತನನ್ನು ನೋಡ್ತಾರೆ. ಯಾರಲ್ಲಿ? ವಿದ್ಯೆಯಿಂದ ವಿನಯದಿಂದ ಕೂಡಿರ್ತಕ್ಕಂತಹ ಬ್ರಾಹ್ಮಣ, ವಿದ್ಯಾ ಮತ್ತು ವಿನಯಗಳಿಂದ ತುಂಬಿರುವಂತಹ ಉತ್ತಮ ಬ್ರಾಹ್ಮಣ. ಹಸು, ನಾಯಿ ಮಾಂಸ ತಿನ್ನುವ ಶ್ವಪಾಕ, ಇವರು ಎಲ್ಲರಲ್ಲಿರುವ ಭಗವಂತನನ್ನು, ಅಂತರ್ಯಾಮಿಯಾಗಿರುವ ಭಗವಂತನನ್ನು ಒಂದೇ ರೀತಿ ಯಾರು ನೋಡ್ತಾರೋ ಅವನು ಪಂಡಿತ. ತುಂಬ ಜನರದು ತಪ್ಪು ಕಲ್ಪನೆ ಏನಂದರೆ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಎಲ್ಲರನ್ನೂ ಒಂದೇ ಥರ ಅಂದರೆ ಆ ಕಾಣುವ ವ್ಯಕ್ತಿ ಒಂದಲ್ಲ, ಅವರ ಗುಣ ಬೇರೆ, ಅವರ ವಿಷಯ ಬೇರೆ, ಅವರ ಆಹಾರ ಬೇರೆ, ಅವರ ಚೇಷ್ಟ ಬೇರೆ, ಸ್ವಭಾವ ಬೇರೆ. ಒಳಗಿರುವಂತಹ ವ್ಯಕ್ತಿ ಅಲ್ಲ, ಶಕ್ತಿ, ಆ ಭಗವಂತ ಅವನು ಮಾತ್ರ ಒಂದೇ ಅಂತ ತಿಳ್ಕೊಳ್ತಾರೆ. ನೋಡಿ, ನಿಮ್ಮ ಮನೇಲಿ ಫ್ಯಾನ್ ಇದೆ, ಫ್ರಿಜ್ ಇದೆ, ಮಿಕ್ಸಿ ಇದೆ, ಗ್ರೈಂಡರ್ ಇದೆ,
ಒಂದೊಂದು ಕೆಲಸ ಮಾಡತ್ತೆ. ಆದರೂ ಎಲ್ಲರದ್ರ ಒಳಗೆ ಹರಿಯೋ ಕರೆಂಟು ಒಂದೇ ಇದೆ ಅಂತಿರಲ್ಲ. ಹೇಗೆ ಹರಿಯುವ ವಿದ್ಯುತ್ ಒಂದೇನೋ, ಎಲ್ಲರ ಒಳಗಿರುವ ಭಗವಂತನಲ್ಲಿ ಮಾತ್ರ ಯಾವ ವ್ಯತ್ಯಾಸ ಇಲ್ಲ. ಎಲ್ಲರ ಒಳಗೆ ಭಗವಂತ ಏನಿದ್ದಾನೆ, ಆ ಮೇಲೆ ಕಾಣುವಂತಹ ಜೀವರಲ್ಲಿ ಬ್ರಾಹ್ಮಣ, ಗೋವು, ಚಂಡಾಲ ಇವರೇ ಮೊದಲಾದವುಗಳಲ್ಲಿ ಗುಣದೋಷಗಳು ಬೇರೆ ಬೇರೆ ರೀತಿ ಇದ್ದರೂ ಕೂಡ ಅವರ ಒಳಗಿರುವ ಭಗವಂತ ಮಾತ್ರ ದೋಷರಹಿತನಾಗಿ ಕಾಣುತ್ತಾನೆ. ವ್ಯಕ್ತಿಯ ಕಾಣುವ ದೋಷಗಳು, ಒಳಗಿರುವ ಶಕ್ತಿ ಭಗವಂತನಲ್ಲಿ ಆ ದೋಷ ಇಲ್ಲ. ನಮ್ಮಲ್ಲಿ ದೋಷ ಇದೆ, ಒಳಗಿರುವ ಭಗವಂತನಲ್ಲಿ ಮಾತ್ರ ಆ ಯಾವ ದೋಷ ಇಲ್ಲ. ದೋಷದಿಂದ ಕೂಡಿದಂತಹ ಎಲ್ಲರ ಒಳಗೆ ನಿರ್ದುಷ್ಟನಾದ, ನಿರ್ದೋಷನಾದ, ಗುಣಪೂರ್ಣನಾದ ಭಗವಂತನನ್ನೇ ಕಾಣ್ತಾರೆ ಜ್ಞಾನಿಗಳಾದವರು. ಇಂತಹ ಬ್ರಹ್ಮಜ್ಞಾನಿಯಾದವ ಅವನು ಭಗವಂತನನ್ನು ಎಲ್ಲ ಕಡೆ ಕಂಡವ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಬ್ರಹ್ಮಜ್ಞಾನಿಯಾದವ ಹೃದಯದಲ್ಲಿ ದೇವರನ್ನು ಒಮ್ಮೆ ಕಂಡವ. ಅವ ಹೇಗಿರ್ತಾನೆ ಅಂದರೆ, ತನಗೆ ಬೇಕಾದ್ದು ಬಂತು ಅಂತ ಹಿಗ್ಗೋಲ್ಲ, ಬೇಕಾದ್ದು ಬಂತು ಅಂತ ಹಿಗ್ಗೋಲ್ಲ. ತನಗೆ ಬಂತು ಅಂತ ಕುಗ್ಗೋದೂ ಇಲ್ಲ. ಒಳ್ಳೆಯದು ಬರಲಿಕ್ಕೆ, ಕೆಟ್ಟದ್ದು ಬರಲಿಕ್ಕೆ, ಯಾವುದು ಬರಲಿಕ್ಕೆ, ಯಾವುದು ಹೋಗಲಿಕ್ಕೂ ಅದಕ್ಕೆಲ್ಲ ಭಗವಂತ ಕಾರಣ ಅಂತ ತಿಳ್ಕೊಂಡು, ಒಳ್ಳೆಯದನ್ನು ಬರೆಸ್ಕೊಳ್ಳಿಕ್ಕೆ, ಕೆಟ್ಟದ್ದನ್ನು ದೂರ ಮಾಡಲಿಕ್ಕೆ ನಂಗೆ ಸ್ವಾತಂತ್ರ್ಯ ಇಲ್ಲ ಅಂತ ತಿಳ್ಕೊಂಡು ಸದಾ ದೇವರ ಸ್ಮರಣೆಯಲ್ಲಿ ಅವನು ಕಳೆದು ಬಿಡ್ತಾನೆ. ಅವನಿಗೆ ಬಾಹ್ಯ ಸ್ಪರ್ಶ, ಕಿವಿಯಿಂದ ಏನೋ ಒಂದು ಒಳ್ಳೆಯದು ಕೇಳುವಾಗ ತುಂಬ ಚೆನ್ನಾಗಿದೆ ಅಂತ ಹಿರಿ ಹಿಗ್ಗಲ್ಲ. ಈ ನನಗೆ ಬೇಕಾದ್ದನ್ನು ಕೇಳಿಸಿದ್ದು ಭಗವಂತ ಅಂತ ಭಗವಂತನಲ್ಲೇ ಮನಸ್ಸು. ಯಾವಾಗಲೂ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲದಕ್ಕೂ ದೇವರನ್ನೇ ನೆಪ ಮಾಡ್ತಿರ್ತಾನೆ. ಅದು ಬ್ರಹ್ಮಜ್ಞಾನಿ. ಯಾಕಂದರೆ ಅವನ ಯೋಚನೆ ಹೀಗಿರುತ್ತೆ, ಯೇ ಹಿ ಸಂಸರ್ಪಜಾಭೋಗಾ ದುಃಖಯೋನಯ ಏವತೆ ತವಂತ ಕೌಂತೆಯ ನತೇಶು ರಮತೆ ಬುಧ. ತುಂಬ ಒಳ್ಳೊಳ್ತುಗಳು. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಈ ಇಂದ್ರಿಯಗಳಿಂದ ಏನೆಲ್ಲ ಸುಖ ಬರುತ್ತೆ, ಕಿವಿಯಿಂದ ಕೇಳಿದಾಗ ಸಂತೋಷ, ನಾಲಿಗೆಯಲ್ಲಿ ತಿಂದಾಗ ಸಂತೋಷ, ಬೇಕಾದವರು ಬಂದಾಗ ನೋಡಿದಾಗ ಸಂತೋಷ, ಇದೆಲ್ಲ ತುಂಬ ಕಾಲ ಉಳಿಯುವಂಥದ್ದಲ್ಲ. ತುಂಬ ಕಾಲ ಈ ಸಂತೋಷ ನಿಮ್ಗೆ ಉದಾಹರಣೆ ಹೇಳಿ, ನಿತ್ಯದ ಉದಾಹರಣೆಗಳು ಕೊಟ್ಟರೆ ನಿಮಗೆ ಬಹಳ ಬೇಗ ಅರ್ಥ ಆಗುತ್ತೆ. ಎಲೆ ಮೇಲೆ ಗೊಜ್ಜು ಹಾಕಿರ್ತಾರೆ, ಗೊಜ್ಜು ತೆಗೆದು ನಾಲ್ಗೆ ಮೇಲೆ ಇಟ್ಕೊಳ್ತೀರಿ, ಇಷ್ಟು ಚೆನ್ನಾಗಿರುತ್ತೆ. ಎಷ್ಟೇ ಚೆನ್ನಾಗಿದ್ದರೂ ಅದು ಪರ್ಮನೆಂಟ್ ಅಲ್ಲ. ಇಲ್ಲ ಒಳಗೆ ಹಾಕ್ಕೋಬೇಕು, ಇಲ್ಲ ಹೊರಗೆ ಹಾಕಬೇಕು. ಹೌದಾ ಅಲ್ವಾ? ಗೊಜ್ಜು ಚೆನ್ನಾಗಿದೆ ಅಂತ ನಾಲ್ಗೆ ಮೇಲೆ ಇಟ್ಕೊಂಡು ಅಯ್ಯೋ ಒಳಗೆ ಹೋಗ್ಬಿಡತ್ತಲ್ಲ ಅಂಥೇಳಿ ಅಂತ ಹಿಡ್ಕೊಂಡು ಊರೆಲ್ಲ ತಿರ್ಕೊಂಡು ಬರಲಿಕ್ಕಾಗತ್ತಾ? ತುಂಬ ಹೊತ್ತಿರಲ್ಲ, ಬರೀ ಅರ್ಧ ಇಂಚು ನಾಲ್ಗೆ ಮೇಲೆ ಇರುವಾಗ ಮಾತ್ರ ಅದರ ಟೇಸ್ಟ್. ಒಳಗೆ ಹೋದ್ಮೇಲೆ ಎಲ್ಲ ಒಂದೇ ರೀ, ಇಷ್ಟೇ ಸಣ್ಣ ಹೊಟ್ಟೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಳಗೆ ಕೂತ್ಬಿಡಲ್ಲ. ಯಾವುದು ಒಳಗೋದ್ಮೇಲೆ ಏನು ರುಚಿ ಇಲ್ಲ, ಪಚ್ಚಿ ಇಲ್ಲ. ಯಾವುದು ಕಿವಿಯಿಂದ ಕೇಳಿ ಸಂತೋಷಪಟ್ಟಿದ್ದೀರಿ, ನಾಲ್ಗೆಯಿಂದ ಸಂತೋಷಪಟ್ಟಿದ್ದೀರಿ, ಕಣ್ಣಿನಿಂದ ನೋಡಿ ಸಂತೋಷಪಟ್ಟಿದ್ದೀರಿ, ಇವೆಲ್ಲ ಮೇಲಿಂದ ಬಿದ್ದು ನೆಲಕ್ಕೆ ಬಿದ್ದ ನೀರಿದ್ದಾಗೆ. ಮೇಲಿಂದ ನೆಲಕ್ಕೆ ಬಿದ್ದ ನೀರು ತುಂಬ ಕಾಲ ಪ್ರವಹಿಸಲ್ಲ, ಮಣ್ಣಿನಲ್ಲಿ ಇಂಗಿ ಹೋಗಿಬಿಡುತ್ತೆ. ಈಗೆಲ್ಲ ರೋಡಲ್ಲಿ ಹರ್ಕೊಂಡು ಹೋಗ್ಬೋದ್ರಿ ಮಳೆ ನೀರು. ನಾ ಹೇಳಿದ್ದು ಹಿಂದೆ ಹಳ್ಳಿ ಕಡೆ ಎಲ್ಲ ರೋಡೇ ಇರಲ್ಲ, ಮಣ್ಣು. ಮೇಲಿಂದ ಬಿದ್ದ ನೀರು ಬಹುಕಾಲ ಹರಿಯಲ್ಲ. ಹಾಗೆ ಹೊರಗಿಂದ ಬಂದ ಸುಖ ತುಂಬ ಟೈಮ್ ಇರಲ್ಲ. ಒಳಗೆ ಸುಖ ನೋಡುವ ಪ್ರಯತ್ನ ಮಾಡಿ. ಭಗವಂತನನ್ನು ಕಂಡಾಗ ಆಗುವ ಸುಖ ಅದಕ್ಕೆ ಸಮಾನವಾದ ಸುಖ
ಇನ್ಯಾವುದಿಲ್ಲ. ದೇವರನ್ನು ಕಂಡ ಆತ್ಮಜ್ಞಾನಿ ಅವನು ಕೂತಲ್ಲೇ ಮೋಕ್ಷ ಸುಖ ಆನಂದವನ್ನು ಅನುಭವಿಸ್ತಿರ್ತಾನೆ. ಆ ಆನಂದಕ್ಕೆ ಹೊರಗಿನ ಯಾವ ಆನಂದವೂ ಕೂಡ ಆದ್ಯಂತವಂತ ಕೌಂತೆಯ, ಆದ್ಯಂತ ಅದಕ್ಕೆ ಆದಿ ಇದೆ, ಅದೇ ಕೊನೆ ಇದೆ. ಯಾಕೆಂದರೆ ಮಧ್ಯದಲ್ಲಿ ಬರುತ್ತೆ, ಮಧ್ಯದಲ್ಲಿ ಹೋಗುತ್ತೆ. ಮನೆಯಿಂದ ಸಂತೋಷ, ಮಡದಿಯಿಂದ ಸಂತೋಷ, ಮನಿಯಿಂದ ಸಂತೋಷ, ಮಾರುತಿಯಿಂದ ಸಂತೋಷ. ಆದರೆ ಇದನ್ನು ಜ್ಞಾನಿಗಳು ಸಂತೋಷ ಅಂತ ಒಪ್ಪಿಕೊಳ್ಳಲ್ಲ. ಯಾಕೆಂದರೆ ಇದು ಮಧ್ಯದಲ್ಲಿ ಬರುತ್ತೆ, ಮಧ್ಯದಲ್ಲಿ ಇರುತ್ತೆ, ಮಧ್ಯದಲ್ಲಿ ಹೋಗುತ್ತೆ. ಇವ್ಯಾವು ಪರ್ಮನೆಂಟ್ ಅಲ್ಲ. ನತೇಶು ರಮತೆ ಬುಧಃ, ಜ್ಞಾನಿಗಳಾದವರು ಅದನ್ನು ನೋಡಿ ಎಂದು ಹಿಗ್ಗೋಲ್ಲ. ಬಹಳ ಆಶ್ಚರ್ಯ. ಕೃಷ್ಣ ಒಂದೊಳ್ಳೆ ಮಾತು ಹೇಳ್ತಾನೆ ನೋಡಿ. ಶಕ್ನೋತಿ ಯೈವ ಸೋಡುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕ್ರಾಮ ಕಾಮ ಕ್ರೋಧೋದ್ಭವಂ ಬೇಗ ತಸ್ಸ ಸುಖೀ ನರಃ. ಇದು ಇಂತಹ ಭೌತಿಕ ನಶ್ವರವಾದ ಸುಖವನ್ನು ಪಡೀಲಿಕ್ಕೋಸ್ಕರವಾಗಿ ಅನ್ಯಾಯವಾಗಿ ನಿಮ್ಮ ಆಯುಷ್ಯವನ್ನು ಹಾಳು ಮಾಡ್ಕೋಬೇಡಿ. ಯಾರ ಜೀವನ ಶಾಶ್ವತ ಅಲ್ಲ, ಸ್ವಲ್ಪ ದಿನ ಇರೋದ್ರೊಳಗೆ ಏನಾದರೂ ಸಾಧನೆ ಮಾಡಿ. ಬೇರೆ ನೀವೇನೇನು ಸಂಪಾದನೆ ಮಾಡಿದರು, ಪ್ರಹ್ಲಾದರಾಜರು ಸಣ್ಣ ಬಾಲಕರು, ಅವರು ಹೇಳ್ತಾರೆ, ರಾಯಕಲತ್ರಂ ಬಸವಸ್ಸುತಾದಯ ಗೃಹಿಗ್ರಹಾಮಹಿ ಕುಂಜರ ಕೋಶಭೂತಯ ಸರ್ವೇರ್ಥ ಕಾಮಾಕ್ಷಣ ಪಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂಚಲ. ಒಂದೊಂದು ಸತಿ ಹೀಗಾಗತ್ತೆ. ನಾವು ಕಟ್ಟಿದ ಮನೆ ಇರತ್ರಿ, ನಾವು ಮದುವೆ ಮಾಡ್ಕೊಂಡು ಹೆಂಡ್ತೀರಿ, ನಾವು ಪರ್ಚೇಸ್ ಮಾಡಿದ ಕಾರ್ ಇರುತ್ತೆ, ನಾವೇ ಇರಲ್ಲ. ಸಂತೋಷ ಎಲ್ಲಿರಿ? ಸಂತೋಷ ಪಡಬೇಕು ಅಂತ ಮನೆ ಕಟ್ಟಿದ್ವಿ, ನಾವೇ ಇಲ್ಲ. ಸಂತೋಷ ಆಗಿರಬೇಕು ಕಾರ್ ತೊಗೊಂಡ್ವಿ, ನಾವೇ ಇಲ್ಲ. ನಾವಿಲ್ಲದೆ ಇದ್ಮೇಲೆ ಯಾರಿದ್ರೆ ನಮಗಾಗೋ ಸಂತೋಷ ಏನು? ಇವ್ಯಾವುಗಳಿಂದ ಸಂತೋಷ ಆಗೋಲ್ಲ. ಆದ್ದರಿಂದ ದೇಹ ಇರುವಾಗಲೇ ಕಾಮಕ್ರೋಧದ ಸೆಳೆತವನ್ನು ಗೆಲ್ಲಬೇಕು, ಬೇಕು ಬೇಡಗಳನ್ನು ಗೆಲ್ಲಬೇಕು. ಯಾವಾಗ? ದೇಹ ಇರುವಾಗಲೇ. ಪರೀಕ್ಷೆಯಲ್ಲಿ ಟೈಮ್ ಮುಗಿಯೋದ್ರೊಳಗೆ ಆನ್ಸರ್ ಬರಿಬೇಕ್ರಿ ಅಲ್ವಾ? ಪೇಪರ್ ಕೊಟ್ಟು ಈಚೆಗೆ ಬಂದಮೇಲೆ ಈಗ ಬರಿತೀನಿ ಅಂತ ಹೊರಗೆ ಕೂತು ಎಷ್ಟು ಬರೆದ್ರು ಅದಕ್ಕೆ ಮಾರ್ಕ್ಸ್ ಇಲ್ಲ. ನೀವು ಕ್ರಿಕೆಟಲ್ಲಿ ನೋಡಿರ್ಬೇಕು. ನೋಡದೇ ಇದ್ದರೆ ಈ ಸತಿ ನೋಡುವಾಗ ಅಬ್ಸರ್ವ್ ಮಾಡಿ. ಭಾಳ ದೊಡ್ಡ ಕ್ರಿಕೆಟ್ ಚೆನ್ನಾಗಿ ಆಡುವವ ಫಸ್ಟ್ ಬಾಲ್ಗೆ ಬೋಲ್ಡ್ ಆದಮೇಲೆ ಹೀಗೆ ಹೊಡಿಬೇಕಿತ್ತು, ಹಾಗೆ ಹೊಡಿಬೇಕು ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಾನೆ. ಔಟ್ ಆದಮೇಲೆ ಏನು ಆ್ಯಕ್ಷನ್ ಮಾಡಿದ್ರೇನ್ರಿ, ಸೀದಾ ಹೋಗ್ತಾ ಇರಬೇಕು. ಔಟ್ ಆಗೋಕ್ಕೆ ಮುಂಚೆ, ಔಟ್ ಅಂದರೆ ಕ್ರಿಕೆಟಲ್ಲ, ಜೀವನದಲ್ಲಿ ನಾನು ಔಟ್ ಆಗೋಕ್ಕೆ ಮುಂಚೆ ಏನಾದರೂ ಸಾಧನೆ ಮಾಡಿದ್ರೆ ಉಂಟು. ಏನು ಸಾಧನೆ ಮಾಡಬೇಕು? ಕಾಮಕ್ರೋಧದ ಸೆಳೆತವನ್ನು ಮೀರಿ ನಿಲ್ಲಬೇಕು. ಅಂದರೆ ಮಾತ್ರ ಭಗವಂತನ ಅನುಗ್ರಹ. ಯೋಂತಸ್ಸುಕೋಂದರಾಮಸ್ತ್ ತಥಾನ್ ಜ್ಯೋತಿರೇವಯ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ದಾಸರಾಯರು ಹೇಳುವಾಗ ಹೇಳ್ತಾರೆ, ಕೂಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಇರುವಾಗಲೇ ಏನಾದರೂ ನಾವು ಸಾಧನೆ ಮಾಡೋದಿದ್ದರೆ ಈಗಲೇ ಮಾಡಬೇಕೇ ವಿನಃ ಶರೀರ ಹೋದ ಮೇಲೆ ಕೈಕಾಲು ಗಟ್ಟಿ ಇರುವಾಗ, ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಕೋಡಿ ಅಂತಾರೆ. ಕಣ್ಣಿರುವಾಗ ಏನಾದರೂ ಸಾಧನೆ ಮಾಡಿ, ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿ, ಕಿವಿ ಇರುವಾಗ ಶಾಸ್ತ್ರ ಪಾಠ ಪ್ರವಚನ ಕೇಳಿ, ಕಣ್ಣಿರುವಾಗ ಮುದ್ದಿನ ಪ್ರತಿಮೆಯನ್ನು ನೋಡ್ರಿ. ಇವೆಲ್ಲ ಕಳ್ಕೊಂಡ್ಮೇಲೆ ಬಂದೇನು ಪ್ರಯೋಜನ? ಎರಡೂ ಕಿವಿ ಪೂರ ಹೋದ್ಮೇಲೆ ಪುರಾಣಕ್ಕೆ ಮುಂದೆ ಬಂದು ಕೂತ್ರೆ ಏನು ಪ್ರಯೋಜನ ರೀ? ಏನು ಪ್ರಯೋಜನ ಇಲ್ಲ. ಹಾಗಾಗಿ ಇರುವಾಗಲೇ, ದೇಹದ ಒಳಗೆ ಜೀವ ಇರುವಾಗಲೇ ಭಗವಂತನನ್ನು ಕುರಿತು ಸಾಧನೆ ಮಾಡಬೇಕು. ಈ ಶರೀರ ಮರಳಿ ಈ ಪರಿ ಜನುಮ ಬರುವ ಹವಣಿಕೆಯಂತೂ ಇಲ್ಲ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಶಯ. 60 ಆಯಿತು, 70 ಆಯಿತು, ಮುಂದಿನ ಸತಿ 80 ವರ್ಷ ಶಾಂತಿ ಬ್ರಾಕೆಟಲ್ಲಿ ಹಾಕ್ಕೊಳ್ಳಿ ಇದ್ದರೆ ಅಂತ. ಇಲ್ಲದೇ ಇದ್ದರೆ ನಿಮಗಿಲ್ಲ. ಉಳಿದವ್ರಿಗೆಲ್ಲ ಒಳ್ಳೆ ಶಾಂತಿ ಊಟ ಇದೆ, ಅವರೆಲ್ಲ ಲಾಡು ತಿಂದು ಅಲ್ಲಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ನಿಮಗೇನಿಲ್ಲ, ನಿಮ್ಮದು ಮುಗೀತು.
ದೇವರಂತಾನೆ ನಿಂಗಿಷ್ಟು ಏಜು ಆಯುಷ್ಯ ಕೊಟ್ಟದ್ದೇ ಜಾಸ್ತಿ, ಏನು ಮಾಡಿದೆ ಹೇಳು ಅಂತಾನೆ ಅಲ್ವಾ. ರವಿನಂದನ ಕೇಳಿದರೆ ಉತ್ತರ ಕೊಡಲು ಸರಕು ಒಂದೂ ಇಲ್ಲ. ರವಿನಂದನ ಅಂದರೆ ರವಿ ಅಂದರೆ ಸೂರ್ಯ, ನಂದನ ಅಂದರೆ ಮಗ ಯಮ. ಯಮ ಕೇಳಿದ್ರೆ ಆನ್ಸರ್ ಹೇಳಲಿಕ್ಕೆ ಏನಿಲ್ಲ. ಅಲ್ಲಪ್ಪ 70 ವರ್ಷ ಭೂಮಿಗೆ ಕಳಿಸಿದ್ದೆ, ಉಡುಪಿಲಿ ಇಟ್ಟಿದ್ದೆ, ಕೃಷ್ಣನ ಪಕ್ಕದಲ್ಲೇ ಇಟ್ಟಿದ್ದೆ, ಏನು ಸೇವೆ ಮಾಡಿದೆ, ನಿಲ್ಲ. ಇಂದಿರಾರಮಣ ಗೋವಿಂದ ಏನೂ ಮಾಡಲಿಲ್ಲ.